ಅಂಜು ಬಂದ್ಯಾ? ಎಷ್ಟು ಸಲ ನೆಕ್ಕೋಗೋದು ಕೇಳಿಸಲ್ವಾ? ಎಲ್ಲಾನು ಒಟ್ಟಿಗೆ ತಗೊಂಡೋಗಕ್ಕಾಗಲ್ಲ. ಬಾ ಹೆಲ್ಪ್ ಮಾಡು. ಹೇಳಿದ್ ಕೇಳಿಸಿಲ್ವಾ? ಬಾ ಹೆಲ್ಪ್ ಮಾಡು. ಏನ್ ಹಾಗೆ ನೋಡ್ತಿದ್ಯಾ? ಅದು 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 ಓ, ಆಫೀಸಿಗೆ ಹೋಗಿಲ್ಲ ಅಂತನಾ? ಫಂಕ್ಷನ್ ಇದೆ ಅಂತ ಇನ್ವಿಟೇಷನ್ ಇತ್ತು. ಹ್ಞೂ ಅದಲ್ಲ. ಓ, ಕುರ್ತಾ ಹಾಕಿದ್ದೀನಿ ಅಂತನಾ? ಯಾವಾಗಲೂ ಫಾರ್ಮಲ್ಸ್ ಇರೋದಕ್ಕಾಗತ್ತಾ? ಏ ಹುಷಾರು, ಚಲ್ಬಿಟಿಯಾ ಹಿಡ್ಕೋತೀನಿ ಕೊಡು. ಇದು ನಿಜನಾ? ಇದು ನಿಜನಾ ಅಥವಾ ಕನ್ಸ? ಅಥವಾ ಕನ್ಸ? ಏಥೋ, ಈ ಕನ್ಸೆಲ್ಲ ಅತಿಯಾಗಿ ಈಗೀಗ ನನಗೆ ತಲೆ ಕೆಟ್ಟೋಗಿದೆ. ಹೇ ಲೂಸು, ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ? ಕೈ ನೋಯ್ತಿದ್ಯಾ? ಹಾರ್ಟಿಗಾಗಿರೋ ನೋವು ಮುಂದೆ ಇದು ಯಾವ ಲೆಕ್ಕ ಬಿಡು. ವಾಟ್? ಏನಂದೆ? ನೀನು ನಿಜವಾಗ್ಲೂ ಬಂದಿದ್ಯಾ ಅಂತ ಕೇಳಿದೆ. ಯಾಕೆ ಬರ್ಬಾರ್ದಿತ್ತಾ? ಎಕ್ಸ್ಕ್ಯೂಸ್ ಮೀ, ಇನ್ವಿಟೇಷನ್ ಇರೋದಕ್ಕೆ ಬಂದಿದ್ದು. ಚೇಚೆ, ಹಾಗೆ ಹೇಳಿಲ್ಲ. ಬಾ ಅಂತಾನೆ ಇನ್ವಿಟೇಷನ್ ಕೊಟ್ಟಿದ್ದು. ನೀನು ಬಂದಿದ್ದು ಖುಷಿ ಆಯ್ತು. ಹಿಂಗೆ ಡ್ರೆಸ್ಸು ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ಸ್. ನಿನ್ನ ಮುಖದ ಮೇಲೆ ಡಿಂಪಲ್ ಬೀಳತ್ತಾ ಅಂತ ಸರಿಯಾಗಿ ನೋಡ್ಬೇಕಿತ್ತು. ಅದೇನೋ ತಗೊಂಡು ಹೋಗ್ಬೇಕು, ಹೆಲ್ಪ್ ಮಾಡು ಅಂಜು ಅಂತ ಹೇಳ್ತಿದ್ಯಲ್ಲ, ಕೊಡು. ಕಡೆಗೂ ನೋಡೋಕ್ ಬಿಡ್ಲೇ ಇಲ್ಲ. ಕಡೆಗೂ ನೋಡೋಕ್ ಬಿಡ್ಲೇ ಇಲ್ಲ. ಬೀಳಲ್ಲ ಅನ್ಸುತ್ತೆ. ಬೀಳಲ್ಲ ಅನ್ಸುತ್ತೆ. ಬರೀ ಸೊಳ್ಳೆ ಪುಳ್ಳೆ. ಬರೀ ಸೊಳ್ಳೆ ಎಲ್ಲಿ ಕಳೆದು ಹೋಗಿದ್ಯಾ? ಕೊಡು ಅಂತ ಹೇಳಿದ್ನಲ್ಲ, ಕೊಡು. ಗಿವ್ ಟು ಮೀ. ಫಾಲೋ. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಬಾಸ್. ನಾನು ನಿನ್ನ ಫಾಲೋ ಮಾಡೋದ? ನೀವಲ್ಲಿದ್ರು ಬಾಸ್ ಅಂತ ನಮ್ಮನೆಗೆ ಬಂದು ಡೈಲಾಗ್ ಹೊಡೆದ್ರೆ ನೀನು ಭ್ರಮೇಲಿ ಇದೆಯಾ ಅಂದ್ಕೊಳ್ಬೇಕಾಗತ್ತೆ. ಸುಮ್ಮನೆ ಬಾ. ಒಳ್ಳೆ ಡಿಜೆ ಸದ್ಯ. ನಿನ್ನೆ ತರ ಕೈಗಳ ಮೇಲೆ ಹೋಗ್ಲಿಲ್ಲ. ಮೊದಲೇ ಕೈ ಟ್ರೈ ಇದೆ. ಇದೆಲ್ಲ ಕೆಳಗಡೆ ಬಿದ್ದು ಹೊಡೆದೋದ್ರೆ ಅಷ್ಟೇ, ನನ್ನ ಜನ್ಮ ಜಾಲಾಡ್ಬಿಡ್ತಾಳೆ. ಮೊದಲೇ ಇವಳಡ್ಡ. ವಾಟ್? ಅಡ್ಡಾನ? ನಾನು ಯಾಕೆ ಅವಳ ಥರ ಮಾತಾಡ್ತಾ ಇದ್ದೀನಿ? ನಾನ್ ಸೆನ್ಸ್. What's wrong with me? ನೀವು ಈ ಥರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರೋದ್ರಿಂದ ಏನು ಪ್ರಯೋಜನ ಹೇಳಿ? ನಿಮಗೆ ಗತ್ತು, ಶಿಸ್ತು, ಸ್ಟ್ರಿಕ್ಟ್ನೆಸ್ಸು ಯಾವುದು ಕೆಲ್ಸಕ್ಕೆ ಬರಲ್ಲ. ಅದರಿಂದ ವೇದಾಂತ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಗೂ ಇಲ್ಲ. ಸಾಹಿತ್ಯ, ಸುಮ್ಮನೆ ಮಾತಾಡ್ತಿದ್ದೀನಿ ಅನ್ಕೊಂಬೇಡಿ. ವೇದಾಂತ್ ನನ್ನ ಜೊತೆ ಟೈಮ್ನೇ ಸ್ಪೆಂಡ್ ಮಾಡಲ್ಲ ಅಂದರೆ ಪ್ರೀತಿ ಎಲ್ಲಿಂದ ಹುಟ್ಟುತ್ತೆ ಹೇಳಿ? ಅಮೂಲ್ಯ ಬೇರೆ. ನೋಡು, ಅವಳ ಹೆಸರು ನನ್ನ ಮುಂದೆ ಎತ್ಬೇಡ. ಕೇಳಿದ್ರೇನೆ ಮೈಯೆಲ್ಲ ಉರಿಯತ್ತೆ. ವೇದಾಂತ್ ಇವತ್ತು ಆರ್ತಿ ಕುರ್ತಾ ತೆಗ್ದಿಟ್ಲು, ಆರ್ತಿ ತಿಂಡಿ ಮಾಡಿದ್ಲು ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಸಹಜ ಅಂತ ಅನ್ಸುತ್ತಾ ನಿಮ್ಗೆ? ಅವಳಿಗೆ ಯಾವಾಗ್ಲೂ ಇನ್ನೊಬ್ರು ಕೆಲಸ ಮಾಡಿನೇ ರೂಢಿ. ಮನೆಗೆ ಹೊಂದ್ಕೊಳ್ಳೋ ನೆಪದಲ್ಲಿ ಎಲ್ರಿಗೂ ಹತ್ರ ಆಗಕ್ಕೆ ನೋಡ್ತಿದ್ದಾಳೆ. ವಿಷಯ ಅಷ್ಟೇ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಗಿಂತ ದಡ್ರು ಇನ್ಯಾರೂ ಇಲ್ಲ.
ಇದನ್ನೆಲ್ಲ ಅವಳು ಬೇಕು ಅಂತಾನೆ ಮಾಡ್ತಿದ್ದಾಳೆ. ಈ ಮಸ್ಕ ಎಲ್ಲ ಅಮೂಲ್ಯನ ಇಲ್ಲಿ ಕರ್ಕೊಂಬರಕ್ ನಡೀತಿರೋ ಪ್ಲಾನು. ಸಾಹಿತ್ಯ, ಸುಮ್ಮನೆ ಕೂತ್ಕೋ. ನಂಗೂ ಕೂತು ಕೂತು ಸಾಕಾಯ್ತತ್ತೆ. ಅನ್ಕೊಂಡಿರೋ ಕೆಲಸ ಏನೂ ಆಗ್ತಾ ಇಲ್ಲ. ನಾನು ಸಾರಿಕಾ ತರ ಆಗ್ತೀನಿ ಅಷ್ಟೇ. ಕಾಟಾಚಾರಕ್ಕೆ ಒಂದು ಎಂಗೇಜ್ಮೆಂಟ್ ಅಂತ ಆಯ್ತು. ಅದನ್ ಬಿಟ್ರೆ ಇನ್ನೇನು ಇಂಪ್ರೂವ್ಮೆಂಟ್ ಇಲ್ಲ. ಇನ್ನೇನಾಗ್ಬೇಕಿತ್ತು ನಿನಗೆ? ಎಂಗೇಜ್ಮೆಂಟ್ ರಿಂಗ್ ವೇದಾಂತ್ ಕೈಯಲ್ಲಿ ಇದೆಯೋ ಇಲ್ವಾ ಅಂತನಾರ ಚೆಕ್ ಮಾಡಿದ್ದೀರಾ? ನೋಡು, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ಗಾದೆಯನ್ನು ನಮ್ಮ ತಾತನ ಕಾಲದ್ದು, ಆದರೆ ಅರ್ಥ ಈಗಲೂ ಉಳ್ಕೊಂಡಿದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ನಾನು ಇನ್ನೂ ಹೀಗೆ ಇದ್ರೆ ನನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ, ಐ ವಿಲ್ ಫಿಕ್ಸ್ ಇಟ್. ಏನೇ ಅಂದರೂ ಬರೀ ಹೋಳಿಗೆ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ನಿಧಾನಕ್ಕೆ ತಿನ್ನೆ, ಇನ್ನು ದಬ್ರಿ ಗಟ್ಲೆ ಇದೆ. ಸುಮ್ಮನೆ ಹಳೆ ಮುಟ್ಕಿ ತಿನ್ನಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ಬಾರ್ಸಾಕ್ಬಿಡ್ತೀನಿ ನೋಡು. ವೇದಾಂತ್ ಒಬ್ಬನ್ ಮಾತ್ರ ಯಾಕಲ್ಲಿ ಕೂರ್ಸಿದ್ದೀರಾ? ಆರ್ಚರ್ ನಂಗೆ ಸಿಗ್ಬೇಕು ಅಂತ ದೇವ್ರ ಹತ್ರ ಏನೇನೋ ಕೇಳ್ಕೊಂಡಿದ್ದೆ. ಕೆಲವೊಂದು ನೆರವೇರಿದೆ, ಆದ್ರೆ ಇನ್ನೂ ಬೇಜಾನಿದೆ. ಅದರಲ್ಲಿ ಇದು ಒಂದು. ಕೆಲವೊಂದು ನೆರವೇರಿದ್ಯಾ? ಯಾವ್ಯಾವುದು? ಆಕ್ಚುಲಿ ನಾನು ಆರ್ತಿಯವರು ದೇವಸ್ಥಾನದಲ್ಲಿ ಇವ್ರನ್ನ ನಾನು ಇಟ್ಕೊಂಡು ಅಣ್ಣ ಹೇಳೋ ಏನು ಅಂತ. ಯಾಕೆ ಗೋಳಿ ಕೋತಿಯ? ಎಲ್ರ ಮುಂದೆ ಹೇಳೋಂತ ವಿಷಯ ಅಲ್ಲ ಅನ್ಸುತ್ತೆ ಬಿಡು. ನಿನಗೆ ಗೊತ್ತಾಗ್ಬಿಡುತ್ತಾ ದೊಡ್ಡ ವಿಷಯ ಅಲ್ಲ? ಬಿಸಿ ಬಿಸಿ ಹೋಳಿಗೆ ಬಂತು ಎಲ್ರಿಗೂ. ಬಡಿಸ್ತೀನಿ ಇರೋ. ಮೊದಲು ಆದ್ಯಂಗೆ. ಆದ್ಯ ಬಿಸಿ ಹೋಳಿಗೆ ತಗೊಂಬ. ಅಯ್ಯೋ ಸಿಗತ್ತೆ, ಬೇಡ ಬೇಡ, ಆಲ್ರೆಡಿ 3 ಆಗೋಗಿದೆ. ಅಯ್ಯೋ ಆ 3 ನಿನ್ಗೆ, ಇನ್ನು 2 ಆದ್ರೂ ನಿನ್ ಮಗು ಗೊತ್ತೆ. ಅಯ್ಯೋ ಏನಕ್ಕೆ ನೀವು 3 ಒಬ್ಬಟ್ಟಿಗೆ ಸಾಕಾಗ್ಬಿಟ್ರಿ? ನಾನು ಒಂದ್ಸತಿ ಕೂತ್ರೆ 15 ಒಬ್ಬಟ್ಟಿಗೆ ತಿಂತೀನಿ ಗೊತ್ತಾ? ಥೂ, ನಿನ್ನ ಯಾವಾಗ್ಲೂ ಹಾಗೆ ಹೇಳ್ತಿರ್ಬೇಡ, ನಿನ್ ಕಣ್ಣೆ ನಿನಗೆ ಬೀಳುತ್ತೆ. ಅದಕ್ಕೆ ಅಮ್ಮ 20 ಬದಲು 15 ಒಬ್ಬಟ್ಟು ಅಂತ ಹೇಳಿದ್ದೆ. ಆದ್ಯ ನೀನ್ ಮೊದಲು ತಿನ್ನೋದಕ್ಕಿಂತ 2ರಷ್ಟು ತಿನ್ಬೇಕು. ಆಗ್ಲೇ ನಿನ್ ಮಗು ದಷ್ಟ ಪುಷ್ಟವಾಗಿ ಆರೋಗ್ಯವಾಗಿ ಹುಟ್ಟುತ್ತೆ. ಚಿಕ್ಕಮ್ಮ ಸಾಕು ಬಿಡಿ, ಅವ್ರು ಜಾಸ್ತಿ ಒತ್ತಾಯ ಮಾಡಬೇಡಿ, ಆಮೇಲೆ ಹೊಟ್ಟೆ ಕೂತ್ಕೊಂಡ್ಬಿಡ್ತಾಳೆ. ಅವಳು ಇಷ್ಟಿಂದಿರೋದೇ ಹೆಚ್ಚು. ಈಗ ನೋಡಿ ಹೇಗೆ ಹೆಂಡತಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೀನಪ್ಪ. ಹಾಪ ಎಲ್ಲ ಚೆನ್ನಾಗಿ ನಡೀತಿದೆ. ಏನು ತೊಂದರೆ ಇಲ್ಲ. ವರ್ಷದಿಂದ ವರ್ಷಕ್ಕೆ ಟರ್ನ್ ಓವರ್ ಪ್ರಾಫಿಟ್ ಜಾಸ್ತಿನೇ ಆಗ್ತಿದೆ. ಒಳ್ಳೇದಪ್ಪ. ನಿನ್ನಿಂದ ಒಂದು ಸಹಾಯ ಆಗುತ್ತಾ? ಇದೇನಪ್ಪ ನೀವು ಹೀಗೆ ಕೇಳ್ತಿದ್ದೀರಾ? ಈಗ ನಾವು ಬರೀ ಪರಿಚಯ ಅಲ್ಲ, ನಮ್ಮ ಮನೆಯವರು. ಅದೇನು ಅಂತ ಹೇಳಿ. ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಉಳ್ಕೊಂಡಿದ್ದಾನೆ. ಉಳ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಈಗೀಗ ಅವನು ನಮ್ಮ ಮನೆಯವನೇ ಆಗಿದ್ದಾನೆ.
ಯಾರು? ಅವನು ಅದೇ ಅವತ್ತು ಚೌಟ್ರಿನಲ್ಲಿ ನಂಗೆ ತುಂಬ ಪರಿಚಯ ಇರೋರು ಅಂತ ಫೋನ್ ಮಾಡಿಕೊಟ್ನಲ್ಲ ಅವರು. ಓ ಓಕೆ. ಅವನು ತುಂಬ ಒಳ್ಳೆ ಹುಡುಗ, ಆದರೆ ಅನಾಥ. ಯಾವುದೇ ಕೆಲಸ ಕೊಟ್ಟರು ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ಮಾಡ್ತಾನೆ. ಅಲ್ಲದೆ ವಿನಯ ವಿದ್ಯೆ ಎಲ್ಲ ಇದೆ. ಅವನನ್ನು ನಿನ್ನ ಹತ್ರ ಕರ್ಕೊಂಡು ಬರೋಣ, ಅವನಿಗೊಂದು ದಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಏನೇನೋ ಆಗೋಯ್ತು. ಇನ್ನು ಮುಂದೆ ನೀವು ಈ ರೀತಿ ಯೋಚನೆಗಳನ್ನ ಮಾಡೋ ಹಾಗಿಲ್ಲ. ನನ್ನ ಹತ್ರ ಕರ್ಕೊಂಡು ಬರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಸೀದಾ ಬರ್ತಾ ಇರ್ಬೇಕಷ್ಟೆ. ನಿಮಗೆ ಬೇಕಾದವರು ಅಂದರೆ ನನಗೂ ಹಾಗೆ ಅಲ್ಲ. ಗೊತ್ತಿಲ್ಲ ಯಾವಾಗಲೂ ಒಂದೇ ಥರ. ಸರಿನಪ್ಪ, ಹಾಗೆ ಮಾಡ್ತೀನಿ. ಅವನಿಗೆ ಏನು ಮಾಡ್ತಾನೆ? ಐ ಮೀನ್ ಏನು ಕೆಲಸ ಮಾಡ್ತಾನೆ? ಆಟೋ ಓಡಿಸ್ಕೊಂಡಿದ್ದಾನೆ. ನಾನು ನಿನಗೆ ಪರಿಚಯ ಮಾಡಿಸ್ಕೊಡೋಣ ಅಂತಿದ್ದೆ, ಇಷ್ಟರಲ್ಲಿ ಬರಬೇಕಿತ್ತು. ಯಾಕೋ ಬರಲಿಲ್ಲ. ಇರಲಿ, ಇನ್ನೊಂದ್ಸಲ ಪರಿಚಯ ಮಾಡಿಸ್ಕೊಡ್ತೀನಿ. ಸರಿ ಆಯಿತು. ಏ ಅಮ್ಮು, ಏನು ಹೀಗೆ ನಿಂತಿದ್ಯಾ? ಹೋಗಿ ವೇದಾಂತಕ್ಕೆ ಪಾಯಸ ಬಡಿಸು. ನೋಡಿ ನಾದ್ನಿ, ಅಗ್ರಜಂಗೆ ಪಾಯಸ ಅಂದ್ರೆ ಪಂಚಪ್ರಾಣ. ಹೋಗು ಬಡ್ಸೋ. ಚಿಕ್ಕಮ್ಮ ಮೊದಲು ಇಲ್ಲಿ, ಆಮೇಲೆ ಅಲ್ಲಿ. ಅಯ್ಯೋ, ಆ ವ್ರತ ಅದು ಇದು ಅಂತ ಪಾಪ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದೀರಾ. ಮೊದಲು ಅವನಿಗೆ, ಆಮೇಲೆ ನಿಮಗೆ. ಏನು ಹಾಗೆ ನಿಂತಿದ್ಯಾ? ಹೋಗಿ ಬಡಿಸೋ. ಅಯ್ಯೋ ಏನಮ್ಮ ಬಡ್ಕೋಬೇಡ. ಹೋಗ್ತೀನಿ ಯೋಚಿನ. ರೌಡಿ ನಾದ್ನಿ ರೊಚ್ಗೆದ್ದಿರೋ ರೇಂಜ್ ನೋಡಿದ್ರೆ ನಮಗೊಂದು ತೊಟ್ಟು ಸಿಗಲ್ಲ. ಅದ್ಯ ಅಲ್ಲಿ ನೋಡು. ಎಲ್ಲಂದ್ರಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ.
ಹೇಗೆ ಕಳೆದೋಗಿದೆ ನೋಡಿ. ನೀನೇನಾದರೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡು ಬಾ. ಇನ್ನೆರಡು ಸೌಟು ಜಾಸ್ತಿ ಬಡಿಸಿದ್ರೆ ಪಾಯಸ ಎಲ್ಲ ಬಾಳೆ ಎಲೆ ದಾಟಿ ನೆಲಕ್ಕೆ ಬಂದ್ಬಿಡುತ್ತೆ. ಅಮೂಲ್ಯ, ಸ್ವಲ್ಪ ಪಾಯಸ ಇನ್ನೂ ಬಡಿಸ್ತೀಯಾ? ಏನಮ್ಮ ಇದು ಅಷ್ಟೊಂದು ಬಡಿಸ್ಬಿಟ್ಟಿದ್ಯಾ? ಪಾಪ ಅವ್ನ ಬಟ್ಟೆ ಎಲ್ಲ ಪಾಯಸ ಆಗೋಗಿದೆಯಲ್ಲ. ಅವ್ನು ತಿನ್ನ ಮೇಲೆ ನಿಧಾನಕ್ಕೆ ಬಡಿಸೋತಾನೆ. ಅದು ವಿಕ್ಕಿ ಬಾಬಾ ವೇದಾಂತ್ಗೆ ಪಾಯಸ ಇಷ್ಟ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಡಿಸ್ತಾ ಇದ್ದೆ. ನಾನು ಹೇಳಿದ್ದು ಅವನಿಗೆ ಊಟದಲ್ಲಿ ಪಾಯಸ ಇದ್ರೆ ಇಷ್ಟ ಅಂತ. ಆದ್ರೆ ಪಾಯಸನೇ ಊಟ ತರ ತಿನ್ನೋ ಬಕಾಸುರ ಅಂತ ಅಲ್ಲ. ನನ್ಗೇನ್ ಗೊತ್ತು, ಅವ್ರು ಸಾಕು ಅನ್ಲಿಲ್ಲ, ಅದಕ್ಕೆ ಬಡಿಸ್ತಾ ಇದ್ದೆ. ಎಂತ ಬಚಾರಿ ಇರ್ಬೇಡ ಇವಳು, ಅಂದೇ ತಪ್ಪನ್ನೋ ರೀತಿ ಮಾತಾಡ್ತಾಳಲ್ಲ. ಅಮ್ಮೋ, ಎಲ್ಲ ಕಡೆ ಹುಡುಗಾಟ ನಿಂದು. ಅಮ್ಮೋ ಸಾಕೆ, ಉಳಿದವ್ರಿಗೂ ಬಡಿಸು. ಇಲ್ವಾ ನನಗೆ ಕೊಡು, ನಾ ಬಡಿಸ್ತೀನಿ. ಬೇಡ ಬೇಡ, ನಾನೇ ಬಡಿಸ್ತೀನಿ ಬಿಡು. ಬಡ್ಸೋದಕ್ಕೆ ಅಲ್ಲಿ ಇನ್ನೂ ಉಳಿದಿದ್ಯಾ ಅಂತ ಫಸ್ಟ್ ನೋಡ್ಕೊ. ಸುಮ್ಮನಿರಿ ಬಾಬಾ, ಉಳಿದಿದೆ. ಅಮೂಲ್ಯ, ಚಿಕ್ಕಮ್ಮ ಬಡಿಸು ಅಂತ ಹೇಳಿ ಎಷ್ಟೊತ್ತಾಯ್ತು? ಪಾಯಸ ಬಾ ಬಾ ಅಂತ ಕರಿತಿದೆ, ಬೇಗ ಬಂದು ಬಡಿಸೆ. ತಿಳಿ ಬಡಿಸೆ. ನಾನು ಅಕ್ಕನಿಂದ ಬಡಿಸ್ತೇನೆ. ಸ್ವಲ್ಪ ತುಂಬ ಬಡಿಸಮ್ಮ.
ಫಸ್ಟ್ ಕೇಳಿದ್ದವನು ಅವನಿಗೆ ಲಾಸ್ಟ್ ಸ್ವಲ್ಪ ಹಾಕೆ ಹಾಕ್ತಿದ್ದೀನಲ್ಲೋ. ಸಾಕು ಹೋಗೋ ತಿಳ್ಬಿಟ್ಟಿಯ. ನಾನು ವಾಶ್ ಮಾಡ್ಕೊಂಬರ್ತೇನೆ.